ಸೊ ಅನಿಲ ಪೂರೈಕೆ ಕಂಪನಿಗಳಿಗೆ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಳಿ 10% ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಉತ್ಪಾದನೆ ಮಾಡಲಿಕ್ಕೆ ಕಚ್ಚಾ ವಸ್ತು ಬೇಕು. ಅದರ ಬಗ್ಗೆ ಕೇಂದ್ರ ಸರ್ಕಾರ ಅದೇನು ಮಾಡುತ್ತೋ ಏನೋ ಗೊತ್ತಿಲ್ಲ. ಆದರೆ ತೈಲ ಕಂಪನಿಗಳು ಮಾತ್ರ 10% ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆಯಂತೆ. ಸೊ ಈಗ ನಿನ್ನೆಯಷ್ಟೇ ಕೇಂದ್ರ ಪೆಟ್ರೋಲಿಯಂ ಸಚಿವರು ಹರ್ದೀಪ್ ಸಿಂಗ್ ಪುರಿ ಸಭೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಸಭೆ ಮಾಡಿದರು. ಸಭೆಯಲ್ಲಿ ಇದ್ರ ಬಗ್ಗೆ ಅಂದರೆ ಎಸ್ಮಾ ಜಾರಿ ಮಾಡೋದ್ರ ಬಗ್ಗೆ ಮಾತುಗಳು ಕೇಳಿ ಬಂದಿದೆ. ಎಸ್ಮಾ ಜಾರಿ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವ ವಿಚಾರದಲ್ಲಿ ಕೆಲವರು ಇರ್ತಾರೆ, ಖದೀಮರು, ಕೆಲವರು ಕಳ್ಳರಿರ್ತಾರೆ. ಇಂಥ ಸಂದರ್ಭವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ ಗೊತ್ತೇ, ಸ್ಟಾಕ್ ಮಾಡಿ ಇಟ್ಕೊಬಿಡೋದು, ಕೃತಕ ಅಭಾವವನ್ನು ಸೃಷ್ಟಿ ಮಾಡಿಬಿಡೋದು. ಆಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ವೇ, ಆಗ ರೇಟ್ ಸಿಕ್ಕಾಪಟ್ಟೆ ಏರಿಸ್ಬಿಡೋದು, ಒಮ್ಮೆಲೆ ದುಡ್ಡು ವಸೂಲಿ ಮಾಡ್ಕೊಳ್ಳೋದು ಇದಿರುತ್ತೆ. ಕೆಲವೊಂದು ಸಂದರ್ಭಗಳು ಇಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕೆಲವರು ಕಳ್ಳರು ಲೂಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ, ಅದು ಎಸ್ಮಾ. ಸ್ಟಾಕ್ ಇದ್ಕೊಂಡು ನೀವು ಹಂಚಿಕೆ ಮಾಡಿಲ್ಲ ಅಂದರೆ ಎಸ್ಮಾ ಆಧಾರದ ಮೇಲೆ, ಯಾಕಂದರೆ ಅಗತ್ಯ ವಸ್ತುಗಳ ಪೂರೈಕೆ ಇದು. ಎಸ್ಮಾ ಅನ್ನುವಂಥದ್ದು ಸಾರ್ವಜನಿಕರಿಗೆ ತೊಂದರೆಯಾಗದ ನಿಟ್ಟಿನಲ್ಲಿ ಅಗತ್ಯ ವಸ್ತುಗಳು, ಕಂಪಲ್ಸರಿಯಾಗಿ ಸಾರ್ವಜನಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ವಸ್ತುಗಳ ಪೈಕಿ ಅಡುಗೆ ಅನಿಲವೂ ಸಹ ಬರುತ್ತೆ. ಸೊ ಹಾಗಾಗಿ ಅಡುಗೆಗೆ ಮೊದಲು ಪ್ರಾಶಸ್ತ್ಯವನ್ನು ಕೊಡಿ ಅಂತ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ.